ಯಂಗರ್ ಜನರೇಷನ್ ಅವರು ಇದನ್ನ ಹ್ಯಾಬಿಟ್ ಮಾಡ್ಕೋಬೇಕು. ಅಂದ್ರೆ ಸೇವಿಂಗ್ಸ್ ಮಾಡೋದು, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಅಥವಾ ಲೈಫ್ ಇನ್ಶೂರೆನ್ಸ್ ಬಗ್ಗೆ. ಅದು ಯಂಗ್ಸ್ಟರ್ಸ್ 23 ಇಯರ್ಸ್ ಇಂದ 40 ಇಯರ್ಸ್ ಒಳಗೆ ಇದರಲ್ಲಿ ಹಾಕಿದ್ರೆ ಅವ್ರಿಗೆ ಕ್ರೋಸ್ ಟುಗೆದರ್ ರಿಟರ್ನ್ಸ್ ಬರುತ್ತೆ. ಅಂದ್ರೆ ನಿಮಗೆ ಲೈಫಿಗೆ ಬೇಕು, ಒಂದು ಸೇವಿಂಗ್ಸ್ ಅಕೌಂಟ್ ಬೇಕು, ಒಂದು ಕರೆಂಟ್ ಅಕೌಂಟ್ ಬೇಕು, ಒಂದು FD ಬೇಕು, ಅಥವಾ ಇತ್ಯಾದಿ ಇನ್ಶೂರೆನ್ಸ್ ಬೇಕು. ಯಾಕೆ ಬೇಕು ಇದೆಲ್ಲ ಗೊತ್ತೇ ಇಲ್ಲ. ನೀವೇನು ಬೆವರು ಸುರಿಸದೇನೆ ನಮ್ಮ ಫಂಡ್ ಮ್ಯಾನೇಜರ್ಸ್ ನಿಮ್ ಫಂಡ್ ಮ್ಯಾನೇಜ್ ಮಾಡ್ತಾರೆ. ಸಡನ್ ಆಗಿ ಅವ್ರು ಇಲ್ಲ ಅಂದ್ರೆ, ಇನ್ಕಮ್ ಮಾಡೋ ವ್ಯಕ್ತಿ ಇಲ್ಲ ಅಂದ್ರೆ ಅವ್ರದ್ದು ಏರುಪೇರು ಆಗುತ್ತೆ ಲೈಫ್. ಆಗ ನಮ್ದು ಇನ್ಶೂರೆನ್ಸ್ ಪ್ಲೇಸ್ ಎ ಮೇಜರ್ ರೋಲ್. ಆ ಇನ್ಶೂರೆನ್ಸ್ ಹಣ ಅವ್ರಿಗೆ. ಸೊ ದಿಸ್ ಇಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಅಮೇಸಿಂಗ್ ಪ್ರಾಡಕ್ಟ್. ನಾನು ತುಂಬಾ ಜನಕ್ಕೆ, 100 ಜನಕ್ಕೆ ಈ ಪ್ರಾಡಕ್ಟ್ ಕೊಟ್ಟಿದ್ದೀನಿ. ದೇ ಆರ್ ಆಲ್ ಹ್ಯಾಪಿ. ನಮಸ್ಕಾರ ವೀಕ್ಷಕರೇ, ಒಂದು ವಿಶೇಷ ವಿಡಿಯೋದಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಆಫ್ ಲೈಟ್ ಇದೊಂದು ಕನ್ಸರ್ನ್ ಆಗಿದೆ. ಏನಂತಂದ್ರೆ, ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಜನರಲ್ಲಿ ಇನ್ಶೂರೆನ್ಸ್ ಇಲ್ಲದೆ ಇರುವಂತದ್ದು. ಹಿಂದೆ ನಾನು ಕೆಲಸ ಮಾಡ್ತಾ ಇದ್ದಂತ ಫಾರ್ಮ್ ನಲ್ಲಿ ನನ್ನ ಜೊತೆ ಇದ್ದಂತ ಹುಡುಗರುಗಳು ಅನಾಹುತಗಳೆಲ್ಲ ಆದಾಗ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿದ್ದನ್ನ ನಾನು ನೋಡಿದ್ದೇನೆ. ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ನಾನು ಮಾತನಾಡ್ತಾ ಇರೋದು ನನ್ನದೇ ಸ್ನೇಹಿತರ ಜೊತೆ. ಇನ್ಫ್ಯಾಕ್ಟ್ ಇವರು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಫಾರ್ ಲೈಫ್ ಇನ್ಶೂರೆನ್ಸ್ ಮತ್ತೆ ಇನ್ಶೂರೆನ್ಸ್ ಅಡ್ವೈಸರ್ ಫಾರ್ ಹೆಲ್ತ್ ಇನ್ಶೂರೆನ್ಸ್, ಜೊತೆಗೆ ಮ್ಯೂಚುವಲ್ ಫಂಡ್ಸ್ ನ ಸರ್ಟಿಫೈಡ್ ಡಿಸ್ಟ್ರಿಬ್ಯೂಟರ್ ಕೂಡ. ಅವ್ರು ಇವತ್ತು ಮಣಿಪಾಲಕ್ಕೆ ಬಂದಿದ್ದಾರೆ, ದೂರದ ಮೈಸೂರಿನಿಂದ. ಪ್ರೀತಮ್ ಶೆಣೈ ಅಂತ ಸ್ವಸ್ತ್ ಇನ್ಶೂರೆನ್ಸ್ ಸರ್ವಿಸಸ್ ಅಂತ ಒಂದು ಸಂಸ್ಥೆಯನ್ನ ನಡೆಸ್ತಾರೆ. ಆನ್ ದ ರೈಟ್ ಪರ್ಸನ್ ಟು ಸ್ಪೀಕ್ ಅಬೌಟ್ ಇನ್ಶೂರೆನ್ಸ್ ಅಂತ ನನ್ಗೆ ಅನ್ಸಿತ್ತು. ಹಾಗಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಹೆಚ್ಚು ಜನರನ್ನ ಈ ವಿಷಯದ ಬಗ್ಗೆ ತಲುಪೋಣ ಅನ್ನೋ ಉದ್ದೇಶದಿಂದ ನಿಮ್ಮ ಮುಂದೆ. ನಮಸ್ಕಾರ ಪ್ರೀತಮ್ ಶೆಣೈ ಅವರೇ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮೈಸೂರಿಂದ ಮಣಿಪಾಲಿಗೆ ಬಂದಿದ್ದೀರಾ, ಹೇಗಿದೆ ನಮ್ಮೂರು? ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತು. ಒಳ್ಳೆ ವಾತಾವರಣ, ಒಳ್ಳೆ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀರಾ. ಲೆಟ್ಸ್ ಕಮ್ ಡೈರೆಕ್ಟ್ಲಿ ಟು ದ ಪಾಯಿಂಟ್. ಈಗಲೂ ಜನರಿಗೆ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಅವರಾಗೆ ನಿಮ್ಗೆ ಫೋನ್ ಮಾಡ್ತಾರಾ, ನಮಗ್ ಬೇಕು ಇಂಥ ಒಂದು ಸರ್ವಿಸ್, ನಮಗ್ ಮಾಹಿತಿ ಇಲ್ಲ, ಬಂದ್ ನಮ್ಗೆ ಸ್ವಲ್ಪ ಹೇಳಿ, ನಮ್ಗೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾರ? ಖಂಡಿತ. ಈಗಿನ ಯಂಗರ್ ಜನರೇಷನ್ಗೆ ಒಳ್ಳೆ ಫೈನಾನ್ಷಿಯಲ್ ಲಿಟ್ರಸಿ ಇದೆ. ಅವ್ರಿಗೆ ಎಲ್ಲಾ ತರ ಮಾಹಿತಿ ಇದೆ. ಅವ್ರಿಗೆ ಅವರು ಬಂದು ಕೇಳ್ತಾರೆ. 2 ತರ ಸೆಕ್ಷನ್ ಇದೆ. ಕೆಲವರು ತುಂಬಾ ಆಸಕ್ತಿ ಪಟ್ಟು ಕೇಳ್ತಾರೆ, ಇನ್ ಕೆಲವರು ಅದನ್ನ ಆಸಕ್ತಿ ಎಲ್ಲ ಗೊತ್ತಿದೆ ಬಟ್ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇಯರ್ ಮಾಡೋಣ, ಅದ್ರ ನೆಕ್ಸ್ಟ್ ಇಯರ್ ಮಾಡೋಣ ಅಂತ, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರಲ್ಲ. ಇನ್ ಕೆಲವು ವ್ಯಕ್ತಿಗಳು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ 2 ತರ ವರ್ಗಗಳು ಇದೆ ಈಗ. ಇನ್ಶೂರೆನ್ಸ್ ಯಾಕೆ ಬೇಕು? ಮತ್ತೆ ಇನ್ನೊಂದು, ನಾನು ತುಂಬಾ ಜನ ಹೇಳೋದು ಕೇಳಿದೀನಿ ಸರ್, ಓಕೆ ನಾವು ಇನ್ಶೂರೆನ್ಸ್ ಕಟ್ಬಹುದು, ನಾಳೆ ಏನಾದ್ರು ಅನಾಹುತ ಆದ್ರೆ ನಮ್ಗೆ ದುಡ್ಡು ಸಿಗುತ್ತೆ, ಏನು ಆಗೇ ಇಲ್ಲ ಅಂತಂದ್ರೆ ನಾನು ಕಟ್ಟಿದೆಲ್ಲ ವೇಸ್ಟ್ ಆಯ್ತು, ಈ ತರದ ಮನಸ್ಥಿತಿಯವರು ಇದ್ದಾರೆ. ಅವ್ರಿಗೆ ಏನಂತೀರಾ? ಎಸ್, ಇದರಲ್ಲಿ ನೋಡಿ, ಈಗ ಒಂದು ಫ್ಯಾಮಿಲಿದು ಲೈಫ್ ಸ್ಟೈಲ್ ಒಂದು ಮಟ್ಟಕ್ಕೆ ನಡೀತಾ ಇರುತ್ತೆ. ಅವರ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ, ಮತ್ತೆ ಅವ್ರಿಗೆ ರೆಗ್ಯುಲರ್ ಮಂತ್ಲಿ ಇನ್ಕಮ್, ಅವರ ಇನ್ಕಮ್ ಅನುಗುಣವಾಗಿ ಅವರು ಅದನ್ನ ಖರ್ಚು ಮಾಡ್ತಾ ಇರ್ತಾರೆ. ಸಡನ್ ಆಗಿ ಅನ್ಫಾರ್ಚುನೇಟ್ ಆಗಿ ಮನೆಯಲ್ಲಿ ಅನಾಹುತ ಆಯ್ತು, ಆಗ ಅವ್ರ ಫ್ಯಾಮಿಲಿಗೆ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಆಗುತ್ತೆ. ಸಡನ್ ಆಗಿ ಅವ್ರು ಇಲ್ಲ ಅಂದ್ರೆ, ಇನ್ಕಮ್ ಮಾಡೋ ವ್ಯಕ್ತಿ ಇಲ್ಲ ಅಂದ್ರೆ ಅವ್ರದ್ದು ಏರುಪೇರು ಆಗುತ್ತೆ ಲೈಫ್. ಆಗ ನಮ್ದು ಇನ್ಶೂರೆನ್ಸ್ ಪ್ಲೇಸ್ ಎ ಮೇಜರ್ ರೋಲ್. ಆ ಇನ್ಶೂರೆನ್ಸ್ ಹಣ ಅವ್ರಿಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಲೈಕ್ 4-5 ಡೇಸ್ ಅಲ್ಲೇ ಅವ್ರ ಮನೆ ಬಾಗ್ಲಿಗೆ ಸಿಗುತ್ತದು, ಅವ್ರ ಅಕೌಂಟ್ಗೆ, ನಾಮಿನಿ ಅಕೌಂಟ್ಗೆ. ಆಗ ಅವ್ರ ಲೈಫ್ ಸ್ಟೈಲ್ನ, ಅದೇ ಲೈಫ್ ಸ್ಟೈಲ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅದು ಒಂದು ಬೆನಿಫಿಟ್. 2ನೇ ಬೆನಿಫಿಟ್, ಕ್ರಿಟಿಕಲ್ ಇಲ್ನೆಸ್ ಆದ್ರೆ, ಅವ್ರೇನಾದ್ರು ಕ್ರಿಟಿಕಲ್ ಇಲ್ನೆಸ್ ಆಗಿ ಮನೇಲಿದ್ರೆ ಆಗ್ಲೂ ನಮ್ದು ಇನ್ಶೂರೆನ್ಸ್ ಅಮೌಂಟ್ ಅವ್ರಿಗೆ ಸಿಗುತ್ತೆ. ಮನೆಗೆ ಹೆಲ್ಪ್ ಮಾಡಕ್ಕೆ, ಸಪೋರ್ಟ್ ಮಾಡಕ್ಕೆ ಆ ರೈಡರ್ ಆಡ್ ಮಾಡಿದ್ರೆ ಅದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ 2 ರೀತಿಲಿ ಹೆಲ್ಪ್ ಆಗುತ್ತೆ ಅವ್ರಿಗೆ. ಆಕ್ಚುಲಿ ಅಂದ್ರೆ ಆ ಬಗ್ಗೆ ನಮ್ಗೆ ಎಲ್ಲೂ ಶಾಲೆನಲ್ಲಿ, ಕಾಲೇಜ್ನಲ್ಲಿ ನಮಗೆ ಮಾಹಿತಿನೇ ಇರಲ್ಲ ನೋಡಿ. ಅಂದ್ರೆ ನಿಮ್ಗೆ ಲೈಫಿಗೆ ಬೇಕು, ಒಂದು ಸೇವಿಂಗ್ಸ್ ಅಕೌಂಟ್ ಬೇಕು, ಒಂದು ಕರೆಂಟ್ ಅಕೌಂಟ್ ಬೇಕು, ಒಂದು FD ಬೇಕು, ಅಥವಾ ಇತ್ಯಾದಿ ಇನ್ಶೂರೆನ್ಸ್ ಬೇಕು. ಯಾಕೆ ಬೇಕು ಇದೆಲ್ಲ ಗೊತ್ತೇ ಇಲ್ಲ. ಇದರಿಂದ ತುಂಬಾ ಜನ ಹುಡುಗರು ಸಫರ್ ಆಗಿದ್ದನ್ನ ನೋಡಿದೀನಿ ಸರ್. ಅದೇ ಹೇಳ್ಬೇಕಂದ್ರೆ, ಈಗ ಯಂಗರ್ ಜನರೇಷನ್ ಅವರು ಇದನ್ನ ಹ್ಯಾಬಿಟ್ ಮಾಡ್ಕೋಬೇಕು. ಅಂದ್ರೆ ಸೇವಿಂಗ್ಸ್ ಮಾಡೋದು, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಅಥವಾ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಅವರು ಸ್ಟಾರ್ಟಿಂಗ್ ಇಂದನೇ ಮಾಡಿದ್ರೆ ತುಂಬಾ ಒಳ್ಳೇದು ಅವ್ರಿಗೆ. ಅದನ್ನೊಂದು ಹ್ಯಾಬಿಟ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಫಾರ್ ಎಕ್ಸಾಂಪಲ್, ಈಗ ನಾನು ಸ್ಟಾರ್ಟಿಂಗ್ ಶುರು ಮಾಡಿರ್ಲಿಲ್ಲ ಸೇವಿಂಗ್ಸ್. ನಾನು ಶುರು ಮಾಡಿದಾಗಲೇ ಲೇಟ್ ಆಗಿತ್ತು. 31-32 ಇಯರ್ಸ್ ಆದ ನಂತರ ಶುರು ಮಾಡಿದ್ದು ನಾನು. ಅದೇ ನನ್ನ ಮಗ ಹೂ ಹ್ಯಾಸ್ ಡನ್ MBA ಮಾರ್ಕೆಟಿಂಗ್, ಶಕ್ತಿ ಶೆಣೈ. ಈ ಹ್ಯಾಸ್ ಸ್ಟಾರ್ಟೆಡ್ ಇನ್ ದ ಯಂಗ್ ಏಜ್. ಈಗ ಅವನು 22-23 ವರ್ಷದಲ್ಲೇ ಶುರು ಮಾಡಿದ್ದಾನೆ. ಸೊ ಈ ನೋಸ್ ಆಲ್ ದ ಥಿಂಗ್ಸ್ ಅಂಡ್ ಈ ಹ್ಯಾಸ್ ಸ್ಟಾರ್ಟೆಡ್. ಸೊ ಅವನಿಗೆ ಒಂದು 40 ಇಯರ್ಸ್, 45 ಇಯರ್ಸ್, 50 ಇಯರ್ಸ್ ಆದಾಗ ಅವನಲ್ಲಿ ಒಳ್ಳೆ ಕಾರ್ಪಸ್ ಫಂಡ್ ಇರುತ್ತೆ. ನನ್ನ ಮಗ ಆತರ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಸೊ ಪ್ರತಿಯೊಬ್ರು ಆತರ ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೇದು. ವೆರಿ ಗುಡ್. ಈ IRDA ಅಂದ್ರೆ ಏನು, ಮತ್ತೆ ಅದು ಇನ್ಶೂರೆನ್ಸ್ ಪಡ್ಕೊಂಡವರಿಗೆ ಏನ್ ಕೆಲಸ ಮಾಡುತ್ತೆ, ಏನ್ ಹೆಲ್ಪ್ ಮಾಡೋದು?
ಅದು IRDA ಇಸ್ ನಥಿಂಗ್ ಬಟ್ ಲೈಕ್ RBI ಇದೆಯಲ್ಲ, ಬ್ಯಾಂಕ್ಗೆ RBI ಹೆಂಗೆ ಗೈಡ್ಲೈನ್ಸ್ ಕೊಡುತ್ತೆ ಮತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಅಕೌಂಟ್ ಹೋಲ್ಡರ್ಸ್ಗೆ, ಅದೇ ತರ IRDA ಈಸ್ ಫಾರ್ ಇನ್ಶೂರೆನ್ಸ್ ಕನ್ಸ್ಯೂಮರ್ಸ್, ಇನ್ಶೂರೆನ್ಸ್ ಕಸ್ಟಮರ್ಸ್ಗೆ ಪ್ರೊಟೆಕ್ಟ್ ಮಾಡುತ್ತೆ. ಅಂದ್ರೆ ಅವರ ಪರವಾಗಿ ಅದು ಎಲ್ಲ ಚೆಕ್ ಮಾಡಿ ಪ್ರೊಟೆಕ್ಟ್ ಮಾಡುತ್ತೆ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಸೊ ಇದು ಸೆಂಟ್ರಲ್ ಗವರ್ಮೆಂಟ್ ಬೋರ್ಡ್ ಇದು. ಸೊ ಇದು IRDA ಹ್ಯಾಸ್ ಗಾಟ್ ಎ ವಿಷನ್ ನೌ. ಏನ್ ವಿಷನ್ ಅಂದ್ರೆ 2047 ಅಷ್ಟಿಗೆ ಎಲ್ಲರಿಗೂ ಇನ್ಶೂರೆನ್ಸ್ ಇರ್ಬೇಕು ಇಂಡಿಯಾದಲ್ಲಿ, ಎಲ್ಲರೂ ಪ್ರೊಟೆಕ್ಟ್ ಆಗಿರ್ಬೇಕು, ಎಲ್ಲಾ ಫ್ಯಾಮಿಲೀಸು ಪ್ರೊಟೆಕ್ಟ್ ಆಗಿರ್ಬೇಕು, ಅವ್ರಿಗೆ ಎಲ್ಲಾ ತರ ಅನುಕೂಲ, ಲೈಕ್ ಎಲ್ಲಾ ತರ ಅನುಕೂಲ ಇರಬೇಕು. ಇನ್ಶೂರೆನ್ಸ್ ನಾವು ರೀಚ್ ಮಾಡಬೇಕು ಅಂದ್ರೆ ನಮ್ಮ IRDA ಸರ್ಟಿಫೈಡ್ ಕನ್ಸಲ್ಟೆಂಟ್ಸ್ ಒಂದು ಮಿಷನ್ ಅದು. ಸೊ ಪ್ರತಿಯೊಬ್ರು ನಾವು ಆಲ್ ಓವರ್ ಇಂಡಿಯಾದಲ್ಲಿ ಅದನ್ನ ಕ್ಯಾಂಪೇನ್ ಮಾಡ್ತಾ ಇದೀವಿ. ಈಗ 2047 ಅಷ್ಟೊತ್ತಿಗೆ ಎಲ್ಲರಿಗೂ ಇನ್ಶೂರೆನ್ಸ್ ಸಿಗ್ಬೇಕು ಅಂತ. ಕ್ಲೇಮ್ಸ್ ಲೈಕ್ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಎಲ್ರಿಗೂ ಸಿಗುವಾಗ ಮಾಡ್ಬೇಕು ಅಂತ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಕಾಲ ಕಾಲಕ್ಕೆ ಇನ್ಶೂರೆನ್ಸ್ ಪಾಲಿಸೀಸ್ಗಳು ಬರ್ತಾನೆ ಇರ್ತವೆ, ಹೊಸ ಹೊಸ ಪ್ರಾಡಕ್ಟ್ಗಳು ಬರ್ತವೆ, ಅದ್ರ ಜಾಹೀರಾತುಗಳನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. 23ನೇ ವಯಸ್ಸಿನಿಂದ 40ನೇ ವಯಸ್ಸಿನವರೆಗೂ ಇನ್ಶೂರೆನ್ಸ್ ಪಾಲಿಸಿ ತಗೊಂಡ್ರೆ ಒಳ್ಳೇದು ಅಂತ ಹೇಳಿದ್ರಿ ನೀವು. ಈಗ ಸದ್ಯಕ್ಕೆ ಪ್ರಚಲಿತದಲ್ಲಿರುವಂತದ್ದು ಮತ್ತೆ ತುಂಬಾ ಒಳ್ಳೇದು ಅಂತ ಅನ್ಸುವಂತ ಪಾಲಿಸಿ ಯಾವುದು, ಏನಂತೀರಿ? ಎರಡು ಪ್ರಾಡಕ್ಟ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. HDFC ಲೈಫ್, HDFC ಲೈಫ್ ಅಲ್ಲಿ ಸ್ಮಾರ್ಟ್ ಪ್ರೊಟೆಕ್ಟ್ ಅಂತ ಒಂದು ಪ್ಲಾನ್ ಇದೆ. ಅದು ಇತ್ತೀಚೆಗೆ ಒಂದು 2.5 years ಇಂದ ನಾವು ಸೇಲ್ ಮಾಡ್ತಾ ಇದೀವಿ. ಅದು ಸ್ಮಾರ್ಟ್ ಪ್ರೊಟೆಕ್ಟ್ ಏನಾಗುತ್ತೆ, ಲೈಫ್ ಕವರೇಜ್ ಕೊಡುತ್ತೆ. 50 lakhs, 1 crore, 2 crore ಆ ತರ ಟರ್ಮ್ ಇನ್ಶೂರೆನ್ಸ್ ತರ ಲೈಫ್ ಕವರೇಜ್ ಕೊಡುತ್ತೆ. ಜೊತೆಗೆ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಅಂದ್ರೆ ಎರಡು ಅದ್ರ ಕಾಂಬೋ ಇದೆ. ಸೊ ಟರ್ಮ್ ಇನ್ಶೂರೆನ್ಸ್ 50 lakhs, 1 crore ಕವರೇಜ್ ನೋಡಬಹುದು, ಇಲ್ದ್ರೆ ನಾವು ವೆಲ್ತ್ ಕ್ರಿಯೇಟಿವ್ ಮಾಡ್ಕೋಬಹುದು. ಸೊ ಇದು ನಾವು ಪ್ರೀಮಿಯಂ ಪೇಮೆಂಟ್ ಇದೆಯಲ್ಲ, 5 ವರ್ಷ ಕಟ್ಬೋದು, 8 ವರ್ಷ ಕಟ್ಬೋದು, 10 ವರ್ಷ ಕಟ್ಬೋದು, 12 ವರ್ಷ ಕಟ್ಬೋದು. ಅಂದ್ರೆ ಲಿಮಿಟೆಡ್ ಪೇಮೆಂಟ್, ಲಿಮಿಟೆಡ್ ಆಗಿ ನಾವು ಪೇ ಮಾಡ್ಬೋದು. ಬಟ್ ಪಾಲಿಸಿ ಟರ್ಮ್ ಇದೆಯಲ್ಲ, ಇವತ್ತಿಂದ 25 ವರ್ಷ, ಇವತ್ತಿಂದ 40 ವರ್ಷದವರೆಗೂ ಪಾಲಿಸಿ ಟರ್ಮ್ ಇರುತ್ತೆ. ಪ್ರೀಮಿಯಂ ಪೇಮೆಂಟ್ ಟರ್ಮ್ ಬೇರೆ, ಪಾಲಿಸಿ ಟರ್ಮ್ ಬೇರೆ. ಪ್ರೀಮಿಯಂ ಪೇಮೆಂಟ್ ಟರ್ಮ್ ಬರೀ 5 ವರ್ಷದಲ್ಲೇ ಕಟ್ ಮುಗಿಸ್ಬೋದು, ಇಲ್ಲ 12 ವರ್ಷದಲ್ಲಿ ಕಟ್ ಮುಗಿಸ್ಬೋದು. ಅದಾದ ತಕ್ಷಣ ಇದ್ರಲ್ಲಿ ನಾವೇನ್ ಮಾಡ್ತೀವಿ, ಈ ದುಡ್ಡನ್ನ ನಾವು NAB ಗೆ ಹಾಕ್ತಿವಿ. ಅಂದ್ರೆ ನಾವು ಏನ್ SIP ಅಂತ ಹೇಳ್ತೀವಿ. ಈಗ ಎಲ್ಲಿಗೆ ಹೋದ್ರು SIP ಅಂತ ನೀವು ಕೇಳ್ತೀರಾ, ಯಾವ್ದೇ ಬ್ಯಾಂಕ್ ಹೋದ್ರು SIP ಅಂತ, ಸಿಪ್ ಅಂತ. ಅದೇ ತರ ನಾವು ಇದನ್ನ ಮ್ಯೂಚುವಲ್ ಫಂಡ್ಸ್ ಹಾಕ್ತಿವಿ, ಒಳ್ಳೆ ಫಂಡ್ಸ್ ಹಾಕ್ತಿವಿ. ನಮ್ಮಲ್ಲಿ HDFC ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಫಂಡ್ಸ್ ಇದೆ. ಆ ಫಂಡ್ಸ್ ಅಂದ್ರೆ ಪ್ರೂವ್ಡ್ ಆಲ್ರೆಡಿ ಒಳ್ಳೆ ರಿಸಲ್ಟ್ ಬರುವಂತ ಫಂಡ್. ಆ ಫಂಡ್ ಅಲ್ಲಿ ಹಾಕಿ ನಮ್ಮ ಫಂಡ್ ಮ್ಯಾನೇಜರ್ಸ್ ಅದನ್ನ ನೋಡ್ಕೋತಾರೆ. ಸೊ ಇವತ್ತಿಂದ 25ನೇ ವರ್ಷಕ್ಕೆ ಒಳ್ಳೆ ಫಂಡ್ ಡೆವಲಪ್ ಆಗಿರುತ್ತೆ, ಒಳ್ಳೆ ರಿಟರ್ನ್ಸ್ ಬರುತ್ತೆ. Nifty 50 ಅಂತ ಕೇಳಿದಿರಲ್ಲ, ಹೌದು, ಅದರಲ್ಲಿ ನಾವು ಒಳ್ಳೆ ಟಾಪ್ ಪರ್ಫಾರ್ಮಿಂಗ್ ಕಂಪನೀಸ್ಗೆ ಹಾಕ್ತಿವಿ ದುಡ್ಡನ್ನ. ಸೊ ಏನಾಗುತ್ತೆ, ಅದು ಒಳ್ಳೆ ರಿಟರ್ನ್ಸ್ ಬರುತ್ತೆ, ಒಳ್ಳೆ 18%, 20%, 30% ವರೆಗೂ ರಿಟರ್ನ್ಸ್ ಬರುತ್ತೆ. ಆಗೇನಾಗುತ್ತೆ, ಈ ನಮ್ಮ ಯಾರು ಇನ್ವೆಸ್ಟ್ ಮಾಡಿದಾರಲ್ಲ ಅವ್ರಿಗೆ ಇದು ದೇ ಕ್ಯಾನ್ ಯೂಸ್ ಇಟ್ ಫಾರ್ ಚಿಲ್ಡ್ರನ್ ಎಜುಕೇಶನ್, ದೇ ಕ್ಯಾನ್ ಯೂಸ್ ಇಟ್ ಫಾರ್ ರಿಟೈರ್ಮೆಂಟ್ ಫಂಡ್, ಅಥವಾ ಒಂದು ಅಸೆಟ್ ಮ್ಯಾನೇಜ್ಮೆಂಟ್, ವೆಲ್ತ್ ಕ್ರಿಯೇಷನ್ ಅಥವಾ ಪ್ರಾಪರ್ಟಿ ತಗೊಳಕ್ಕೆ ಯೂಸ್ ಮಾಡ್ಬೋದು. ಮಧ್ಯದಲ್ಲಿ ಏನಾದ್ರು ಅನ್ಫಾರ್ಚುನೇಟ್ ಆಗಿ ಏನಾದ್ರು ಇನ್ಸಿಡೆಂಟ್ ಆದ್ರೆ ಮನೆಗೆ ನಾವು ಲಂಸಮ್ ದುಡ್ಡು ಕೊಡ್ತೀವಿ. 50 lakhs, 1 crore, 2 crore ಅವ್ರು ಯಾವ್ದು ಇನ್ಶೂರೆನ್ಸ್ ಆಪ್ ಮಾಡ್ಕೊಂಡಿರ್ತಾರೋ ಅದ್ರ ಮೇಲೆ. ಜೊತೆಗೆ ಪಾರ್ಷಿಯಲ್ ವಿಡ್ರಾಲ್ ಇದೆ, ಅವ್ರ ದುಡ್ಡು ಸ್ಟ್ರಕ್ ಆಗಲ್ಲ, ಲಿಕ್ವಿಡೇಷನ್ ಇದೆ, ಬೇಕು ಅಂದ್ರೆ ಅವ್ರು ಪಾರ್ಷಿಯಲ್ ವಿಡ್ರಾಲ್ ಮಾಡ್ಕೋಬಹುದು. ಎರಡನೇದು ಕ್ರಿಟಿಕಲ್ ಇಲ್ನೆಸ್, ಏನಾದ್ರು ಕ್ರಿಟಿಕಲ್ ಇಲ್ನೆಸ್ ಆದ್ರೆ ಲಂಸಮ್ ಅಮೌಂಟ್ ಮನೆಗೆ ಕೊಡ್ತೀವಿ. ಜೊತೆಗೆ ಆಕ್ಸಿಡೆಂಟ್ ರೈಡರ್, ಆಕ್ಸಿಡೆಂಟ್ ಆದ್ರೆ ಡಬಲ್. ಈಗ 1 crore ಇನ್ಶೂರೆನ್ಸ್ ಮಾಡಿದ್ರೆ ಆಕ್ಸಿಡೆಂಟಲ್ ಡೆತ್ ಆದ್ರೆ 2 crores ಕೊಡ್ತೀವಿ. ಸೊ ಈ ತರ ಎಲ್ಲಾನು ಇದ್ರಲ್ಲಿದೆ, ಎಲ್ಲಾ ಫೀಚರ್ಸ್ ಇದ್ರಲ್ಲಿದೆ ಈ ಪ್ಲಾನ್ ನಲ್ಲಿ, ಸ್ಮಾರ್ಟ್ ಪ್ರೊಟೆಕ್ಟ್ ಅಂತ. ಸೊ ನಾನು ಆದಷ್ಟು ಯಂಗ್ಸ್ಟರ್ಸ್ಗೆ ಇದನ್ನೇ ನಾನು ಕೊಡ್ತಿರೋದು. ಈಗ ಅಂದ್ರೆ ಅವ್ರಿಗೆ ವೆಲ್ತ್ ಕ್ರಿಯೇಟ್ ಆಗುತ್ತೆ, ಈ ಕಡೆ ಫ್ಯಾಮಿಲಿಗೆ ಅವ್ರಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ಮಧ್ಯದಲ್ಲಿ ದುಡ್ಡು ಬೇಕು ಅಂದ್ರೆ ವಿಡ್ರಾಲ್ ಮಾಡ್ಕೋಬಹುದು, ಜೊತೆಗೆ ಅವರು ಸ್ವಿಚ್ ಮಾಡ್ಕೋಬಹುದು ಫಂಡ್ ಅನ್ನ, ಒಂದು ಫಂಡ್ ಇಂದ ಇನ್ನೊಂದು ಫಂಡ್ ಗೆ ಸ್ವಿಚ್ ಮಾಡ್ಕೋಬಹುದು ಮಧ್ಯ ಅದನ್ನ. ಸೊ ದಿಸ್ ಇಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಅಮೇಸಿಂಗ್ ಪ್ರಾಡಕ್ಟ್. ನಾನು ತುಂಬಾ ಜನಕ್ಕೆ, 100 ಜನಕ್ಕೆ ಈ ಪ್ರಾಡಕ್ಟ್ ಕೊಟ್ಟಿದ್ದೀನಿ. ದೇ ಆರ್ ಆಲ್ ಹ್ಯಾಪಿ. ಚೆನ್ನಾಗಿದೆ ಸರ್. ಇದು ಲೈಫ್ ಕವರು ಇದೆ ಇದರಲ್ಲಿ, ಮತ್ತೆ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಈಗ ಆಪ್ಷನ್ಸ್ ಬೇಕು. ಒಂದು ಅಂಗಿ ತಗೊಳ್ಳೋದಕ್ಕೆ ಹೋದಾಗ್ಲೂ ಕೂಡ ನಾವು ಒಂದು 10 ಆಪ್ಷನ್ಸ್ ಗಳನ್ನ ನೋಡ್ತೀವಿ ಸರ್. ಬೇರೆ ಏನಾದ್ರು ಇದನ್ನ ಹೊರತುಪಡಿಸಿ ಯಾವ್ದಾದ್ರು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಎಸ್, ಈಗ ನಮ್ಮಲ್ಲಿ ಇತ್ತೀಚೆಗೆ ಜಸ್ಟ್ 1 year ಇಂದ ಕ್ಲಿಕ್ ಟು ಅಚೀವ್ ಅಂತ ಒಂದು ಪ್ರಾಡಕ್ಟ್ ಇದೆ ನಮ್ಮ ಹತ್ರ. ಕ್ಲಿಕ್ ಟು ಅಚೀವ್ ಅಂತ ಇದು ವೆರಿ ಇಂಟ್ರೆಸ್ಟಿಂಗ್. ಇದ್ರಲ್ಲಿ ಏನಂದ್ರೆ ಇನ್ಕಮ್ ಜನರೇಟ್ ಆಗ್ತಾ ಇರುತ್ತೆ, ಇನ್ಕಮ್ ಫ್ಲೋ. ನೀವು ಇದು ಸೇಮ್ 5 years ಕಟ್ಬೋದು, 8 years ಕಟ್ಬೋದು, 10 years ಕಟ್ಬೋದು, 12 years ಕಟ್ಬೋದು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಇಯರ್ ಅವರು ಒಂದು ಲಂಸಮ್ 1 lakh 2 lakh ಆ ತರ ಸೇವ್ ಮಾಡಿದ್ರೆ ನಾವು ಫಸ್ಟ್ ಇಯರ್ ಇಂದಾನೇ ಅವ್ರಿಗೆ ಇನ್ಕಮ್ ಕೊಡ್ತಾ ಹೋಗ್ತೀವಿ. ಫಸ್ಟ್ ಇಯರ್ ಇಂದಾನೇ ಇನ್ಕಮ್ ಕೊಡ್ತಾ ಹೋಗ್ತೀವಿ. ಫಾರ್ ಕಂಟಿನ್ಯೂಸ್ಲಿ ಅವರು 40 years ಟರ್ಮ್ ತಗೊಂಡ್ರೆ 12 years ಪೇಮೆಂಟ್ ಮಾಡ್ಬೇಕು. ಬಟ್ ನಾವು ಫಸ್ಟ್ ಇಯರ್ ಇಂದಾನೇ ಅವ್ರಿಗೆ ಇನ್ಕಮ್ ಫ್ಲೋ ಕೊಡ್ತಾ ಹೋಗ್ತೀವಿ. ಎಷ್ಟು ಕೊಡ್ತೀರಾ? ಅರೌಂಡ್ 1 lakh ಸೇವ್ ಮಾಡಿದ್ರೆ ನಿಯರ್ ಬೈ ಟು 30,000+ ನಾವು ಅವ್ರಿಗೆ ಕೊಡ್ತಾ ಹೋಗ್ತೀವಿ. ಫಾರ್ 40 years ಕೊಡ್ತೀವಿ. ಇವತ್ತಿಂದ 40 years ಕಂಟಿನ್ಯೂಸ್ಲಿ ಕೊಡ್ತಾ ಹೋಗ್ತೀವಿ.
40 years ಆದ ನಂತರ ಅವ್ರು ಏನ್ ಪ್ರೀಮಿಯಂ ಕಟ್ಟಿದ್ದಾರೆ 12 years ಅದ್ರ ಡಬಲ್ ಕೊಡ್ತೀವಿ. 40 years ಆದ ನಂತರ. ಸೊ ಇದು ಮಕ್ಕಳ ಎಜುಕೇಶನ್ ಯೂಸ್ ಮಾಡ್ಬೋದು. ಇದು ಒಂದು ಒಳ್ಳೆ ಪ್ಲಾನ್. ಬಟ್ ಈಗ ಜಸ್ಟ್ 1 month ಬಿಫೋರ್ ನಾವು ಸ್ಮಾರ್ಟ್ ಏಮ್ ಅಂತ ಒಂದು ಕಾಂಬೋ ಪ್ಲಾನ್ ಮಾಡಿದೀವಿ. ಈ ಕ್ವಿಕ್ ಟು ಅಚೀವ್ ಇದೆಯಲ್ಲ, ಅದನ್ನ ಸಂಪೂರ್ಣ ನಿವೇಶನ್ ಅಂತ ನಮ್ದು ಒಂದು ಒಳ್ಳೆ ಸೂಪರ್ ಹಿಟ್ ಪ್ಲಾನ್ ಇದೆ. ಆ ಪ್ಲಾನ್ಗೆ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದೀವಿ. ಇಲ್ಲಿ ಬರೋ ಇನ್ಕಮ್ ಫ್ಲೋ, ನಮ್ಮಲ್ಲಿ ಈಗ ಕ್ವಿಕ್ ಟು ಅಚೀವ್ ಅಲ್ಲಿ ಬರೋ ಇನ್ಕಮ್ ಫ್ಲೋ, ನಾವು ಆ ದುಡ್ಡನ್ನು ತಗೊಂಡು ನಿಮಗೆ ಕೊಡಲ್ಲ, ನಿಮ್ಮ ಅಕೌಂಟ್ಗೆ ಹಾಕಲ್ಲ, ಅದನ್ನ ಸಂಪೂರ್ಣ ನಿವೇಶಕ್ಕೆ ಹಾಕ್ತಿವಿ. ಸಂಪೂರ್ಣ ನಿವೇಶಲ್ಲಿ ಏನಾಗುತ್ತೆ, ನೀವು 12 years ಆದ್ಮೇಲೆ ಸ್ಟಾಪ್ ಮಾಡ್ತೀರಾ ಪೇಮೆಂಟ್. ಬಟ್ ನಾವೇನ್ ಮಾಡ್ತೀವಿ, ಕಂಟಿನ್ಯೂಸ್ಲಿ ಸಂಪೂರ್ಣ ನಿವೇಶನ್ ಪ್ಲಾನ್ಗೆ ಕಂಟಿನ್ಯೂಸ್ಲಿ ಆಗ್ತಾ ಹೋಗ್ತೀವಿ. ಅರೌಂಡ್ 25 years, 30 years, 40 years ಆಗ್ತಾ ಹೋಗ್ತೀವಿ. ಹಾಗೇನಾಗುತ್ತೆ, ದುಡ್ಡು ಡಬಲ್ ಆಗ್ತಾ ಹೋಗುತ್ತೆ. ಅಂದ್ರೆ ಕಾಂಪೌಂಡ್ ಆಗ್ತಾ ಹೋಗುತ್ತೆ. ನಿಮ್ಮ ದುಡ್ಡನ್ನ ಒಂದು ಗ್ಯಾರಂಟಿಡ್ ಪ್ಲಾನ್, ಒಂದು SIP ಪ್ಲಾನ್ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಪ್ಲಾನ್, ಒಳ್ಳೆ ಕಂಪನಿಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಒಂದು ಪ್ಲಾನ್ ಇಂದ ದುಡ್ಡನ್ನು ತಗೊಂಡು ನಿಮ್ಮ ರಿಟರ್ನ್ಸ್ ಅನ್ನ ಇನ್ನೊಂದು ಪ್ಲಾನ್ಗೆ ನಾವು ಇಂಟರ್ನಲ್ಲಿ ನಾವೇ ವರ್ಕ್ ಮಾಡಿ ಆಗ್ತಾ ಹೋಗ್ತೀವಿ. ಆಗ 30 years ಆಗದಾಗ ಒಳ್ಳೆ ಕಾರ್ಪಸ್ ಫಂಡ್ ಡೆವಲಪ್ ಆಗುತ್ತೆ. ಲೈಕ್ ಕ್ರೋರ್ಸ್ ಟುಗೆದರ್ ಡೆವಲಪ್ ಆಗುತ್ತೆ. ನೀವು 50 crores ಬೇಕಾದ್ರೂ ಅರ್ನ್ ಮಾಡ್ಬೋದು, ಇದರಲ್ಲಿ 100 crores ವರೆಗೂ ದುಡ್ಡನ್ನ ಅರ್ನ್ ಮಾಡ್ಬೋದು. ಅಂದ್ರೆ ರಿಟರ್ನ್ಸ್ ಗೈನ್ ಮಾಡ್ಬೋದು. ಜೊತೆಗೆ ಇದರಲ್ಲಿ ವಿದೌಟ್ ಎನಿ ಸ್ವೆಟಿಂಗ್, ನೀವೇನು ಬೆವರು ಸುರಿಸ್ದೇನೆ ನಮ್ಮ ಫಂಡ್ ಮ್ಯಾನೇಜರ್ಸ್ ನಿಮ್ ಫಂಡ್ ಮ್ಯಾನೇಜ್ ಮಾಡ್ತಾರೆ. ನೀವು ಇದನ್ನು ಯಾವುದೇ ರೀತಿಲಿ ನೀವು ಬೇರೆ ಕಡೆ ದುಡ್ಡು ಹಾಕಿದ್ರು ಇಷ್ಟು ದುಡ್ಡು ನಿಮ್ಗೆ ರಿಟರ್ನ್ಸ್ ಬರಲ್ಲ. ಈ ಸ್ಮಾರ್ಟ್ ಏಮ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ರಿಟರ್ನ್ಸ್ ಬರುತ್ತೆ. ಅದು ಯಂಗ್ಸ್ಟರ್ಸ್ 23 years ಇಂದ 40 years ಒಳಗೆ ಇದರಲ್ಲಿ ಹಾಕಿದ್ರೆ ಅವ್ರಿಗೆ ಕ್ರೋಸ್ ಟುಗೆದರ್ ರಿಟರ್ನ್ಸ್ ಬರುತ್ತೆ. ಅವ್ರಿಗೆ ಅಟ್ ದ ಏಜ್ ಆಫ್, ಅವ್ರಿಗೆ ಒಂದು 60 years ಇದ್ದಾಗ, 65 years, 70 years ಇದ್ದಾಗ ಅವ್ರು ರಿಟರ್ನ್ ಪಡ್ಕೋಬಹುದು. ವೇರ್ ದೇ ಕ್ಯಾನ್ ಯೂಸ್ ಫಾರ್ ಪೆನ್ಷನ್ ಪ್ಲಾನ್ ಆರ್ ಅಗೈನ್ ದೇ ಕ್ಯಾನ್ ಯೂಸ್ ಫಾರ್ ಅಸೆಟ್ ಮ್ಯಾನೇಜ್ಮೆಂಟ್, ವೆಲ್ತ್ ಕ್ರಿಯೇಷನ್, ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ವೀಕ್ಷಕರೇ, ಪ್ರೀತಮ್ ಶೆಣೈ ಅವರ ಪರಿಚಯ ನನಗೆ 12 ವರ್ಷಗಳ ಹಿಂದೆ ಆಯ್ತು. ನಂತರ ನಾನು ಎಷ್ಟೊಂದು 2-3 ಮಾಡಿರ್ಬೋದು ನಿಮ್ಮ ಹತ್ರ, ತೊಂದ್ರೆ ಇಲ್ಲ, ಟೈಮಲ್ಲಿ ಮಾಡಿದೀನಿ ಅಂತ ಆಯ್ತು. ವೀಕ್ಷಕರೇ, ನನ್ನ ಉದ್ದೇಶ ಇಷ್ಟೇ, ಅಂದ್ರೆ ಯಂಗ್ಸ್ಟರ್ಸ್ ಇದನ್ನ ಮಾಡ್ಬೇಕು. ಸೊ ಇವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಸ್ಟಾರ್ಟಿಂಗ್ ಅಲ್ಲಿ ಸೇವಿಂಗ್ಸ್ ಅನ್ನೋದು ಒಂದು ಹ್ಯಾಬಿಟ್ ಆಗ್ಬೇಕು. 100 ರೂಪಾಯಿ ದುಡಿದ್ರೆ 15 ರೂಪಾಯಿ ಸೇವ್ ಮಾಡೋಣ, 85 ರೂಪಾಯಿ ಖರ್ಚು ಮಾಡೋಣ. ಏನಂತೀರಾ? ಕರೆಕ್ಟ್ ಅಲ್ವಾ? ಓಕೆ. ಮತ್ತೆ ಈ ಇನ್ಶೂರೆನ್ಸ್ ಅನ್ನೋದು ಇದು ತುಂಬಾ ವಾಸ್ಟ್ ಸಬ್ಜೆಕ್ಟ್, ಗಂಟೆಗಟ್ಟಲೆ ಮಾತಾಡ್ಬೋದು, ಅಷ್ಟೆಲ್ಲ ಬೇಡ. ಸರ್, ಕೊನೆದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಎಸ್, ಇದ್ರ ಬಗ್ಗೆ ಏನಂದ್ರೆ, ನಾನು ಪ್ರತಿಯೊಬ್ಬರ ಹತ್ರನು ಕೂತ್ಕೊಂಡು ಕಂಪ್ಲೀಟ್ ಅವ್ರ ಸಿನಾರಿಯೋ ಅರ್ಥ ಮಾಡ್ಕೊಂಡು ಅವ್ರ ಪೋರ್ಟ್ಫೋಲಿಯೋ ನೋಡಿ, ಫಸ್ಟ್ ನಾನು ಅಡ್ವೈಸ್ ಮಾಡೋದೇನಂದ್ರೆ, ಗೋ ಫಾರ್ ಟರ್ಮ್ ಇನ್ಶೂರೆನ್ಸ್. ಅಂದ್ರೆ 50 ಲಕ್ಷ, 1 crore, 2 crore ಕವರೇಜ್, ವಿಚ್ ಇಸ್ ಇಂಪಾರ್ಟೆಂಟ್. ಅದಾದ ನಂತರ ಹೆಲ್ತ್ ಇನ್ಶೂರೆನ್ಸ್ ಸೊಲ್ಯೂಷನ್ಸ್, ನಮ್ಮಲ್ಲಿ ತುಂಬಾ ಸೊಲ್ಯೂಷನ್ಸ್ ಇದೆ. ಲೈಕ್ ಎಲ್ಲ ಏಜ್ ಇಲ್ಲ 100 years ವರೆಗೂ ಹೆಲ್ತ್ ಇನ್ಶೂರೆನ್ಸ್ ಸೊಲ್ಯೂಷನ್ಸ್ ಇದೆ. ಇದೆರಡು ನೀವು ಒಂದು ಒಳ್ಳೆ ಪ್ರಾಡಕ್ಟ್ ಇದ್ರೆ ಪೀಸ್ ಆಫ್ ಮೈಂಡ್ ಮನುಷ್ಯನ್ಗೆ. ಸೊ ನಾನೇನ್ ಸಜೆಸ್ಟ್ ಮಾಡ್ತೀನಿ, ಲೈಫ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಎಲ್ಲಾ ತರ ಸೊಲ್ಯೂಷನ್ಸ್ಗೋಸ್ಕರ ನಾನು ಪ್ರತಿಯೊಬ್ಬರ ಹತ್ರನು ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅವ್ರಿಗೆ ಕನ್ಸಲ್ಟೆನ್ಸಿ ಕೊಡ್ತೀನಿ. ಅಂಡ್ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಟೈಮ್ ವಿತ್ ಮೀ. ಥ್ಯಾಂಕ್ಸ್.